ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ವೇದಮೂರ್ತಿ ವಿನಾಯಕ್ ಭಟ್. ಈಗ ಏಪ್ರಿಲ್ ತಿಂಗಳಿನಲ್ಲಿ ಬರುವಂತಹ ಕನ್ಯಾ ರಾಶಿಯ ಯೋಗಗಳು ಫಲಗಳು ನೋಡ್ಕೊಂಡು ಬರುವುದಾದರೆ, ಷಷ್ಠದಲ್ಲಿ ರಾಹು ಈ ಕನ್ಯಾ ರಾಶಿಯವರಿಗಿದ್ದು, ಸಪ್ತಮದಲ್ಲಿ ಕುಜ ಚಂದ್ರ ಬುಧ ಶನಿ ಇದ್ದು, ಅಷ್ಟಮದಲ್ಲಿ ಶುಕ್ರ ರವಿ, ದಶಮದಲ್ಲಿ ಗುರು, ದ್ವಾದಶದಲ್ಲಿ ಕೇತುರು. ಇದು ಉತ್ತಮ ಯೋಗ ಫಲ ದೊರೆಯುವುದು. ಸ್ಥಾನಲಾಭ ಧನಲಾಭ ಉಂಟಾಗುವುದು. ಪದೇ ಪದೇ ಸಂಚಾರದಿಂದ ಆರೋಗ್ಯದಲ್ಲಿ ವ್ಯತ್ಯಯವಾಗುವುದು. ಸಂಗ್ರಹ ಮಾಡಿದ ಹಣ ಶುಭ ಕಾರ್ಯಕ್ಕೆ, ಪ್ರವಾಸಕ್ಕೆ ಹಾಗೂ ಪುಣ್ಯ ಕಾರ್ಯಗಳಿಗೆ ಖರ್ಚಾಗಲಿದೆ. ವಿಘ್ನ ಭಯವಿದ್ದರೂ ಇಷ್ಟ ಪ್ರಾಪ್ತಿಗಾಗಿ ಕಷ್ಟ ನಿವಾರಣೆಯಾಗುವುದು. ಪ್ರೇಮಿಗಳಲ್ಲಿ ವಿರಸ, ಅವಿವಾಹಿತರಿಗೆ ವಿವಾಹ ಆತಂಕವಿದ್ದರೂ ಶುಭಾಂತ್ಯ ಯೋಗವಿದೆ. ಕೋರ್ಟು ಕಚೇರಿಗಳಲ್ಲಿ ಅಪಜಯ ಸಂಭವಿಸುವುದರಿಂದ ತೀರ್ಪು ಮುಂದುವರಿಯಲಿದೆ. ಸಂಚಾರ ಕಡಿಮೆ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಿ. ಏಪ್ರಿಲ್ 15ರಿಂದ ಸುಮಾರು 2 ವಾರ ಕ್ಷೇತ್ರ ಸಂದರ್ಶನದ ಯೋಗ ಭಾಗ್ಯ ನಿಮಗೆ ಕೂಡಿ ಬರುತ್ತೆ. ಬಂಧುಗಳ ಆಗಮನ, ನೂತನ ಯೋಜನೆ ಕಾರ್ಯಗತವಾಗುವಂತಹ ಲಕ್ಷಣಗಳು ಕಂಡುಬರ್ತಾ ಇದೆ. ಕಮಿಷನ್ ವ್ಯವಹಾರ ಬಿರುಸಿನಿಂದ ನಡೆದು ಲಾಭಾಂಶ ವೃದ್ಧಿಯಾಗಲಿದ್ದು, ವಿದ್ಯಾರ್ಜನೆಯಲ್ಲಿ ಗೌರವ ಆದರ ಪ್ರಾಪ್ತಿಯಾಗಿ ಶಿಕ್ಷಣ ನಿಮಿತ್ತ ವಿದೇಶ ಪ್ರಯಾಣಕ್ಕೆ ಹೋಗುವಂತಹ ಯೋಗ ಕೂಡ ಈ ರಾಶಿಯವರಿಗೆ ಪ್ರಾಪ್ತಿಯಾಗುವುದು. ನೂತನ ವಧುವರರಿಗೆ ಸಂತತಿ ಲಾಭ, ಜಗಳದಿಂದ ಅಪವಾದದ ಭಯ, ಮಾನಸಿಕ ಹಿಂಸೆ ಉಂಟಾಗುವುದು. ಸಾಹಿತ್ಯ, ಕಲೆ, ನೃತ್ಯ, ಸಿನಿಮಾ, ರಂಗಕರ್ಮಗಳಿಗೆ ಗೌರವ ಸಿಗುವುದು. ಬೃಹತ್ ಕೈಗಾರಿಕೆಯಲ್ಲಿ ಹೂಡಿಕೆ ಹಣ ದುಪ್ಪಟ್ಟು ಲಾಭ ಗಳಿಸುವುದು. ಅನ್ಯ ಕಾರ್ಯ ನಿಮಿತ್ತ ಹೊರದೇಶಕ್ಕೆ ಪ್ರಯಾಣದ ಅವಕಾಶ ದೊರೆತು ಶುಭವಾಗುವುದಲ್ಲದೆ, ಕಫ ವಾತ ಪ್ರಕೃತಿಯ ನಿಮಗೆ ಪ್ರಯಾಣದಲ್ಲಿ ತೊಂದರೆ ಉಂಟಾಗುವುದು. ತೋಟಗಾರಿಕೆ, ಕಾಡುತ್ಪತ್ತಿ, ಪರಿಮಳ ಪದಾರ್ಥ ಉತ್ಪತ್ತಿ ಮಾಡುವವರಿಗೆ ಸ್ಥಗಿತತೆ ಸ್ವಲ್ಪ ಮಟ್ಟಿಗೆ ಕಂಡುಬರುವುದು. ಕೃಷಿ ಕಾರ್ಯದಲ್ಲಿ ಸೇವಕರ ಅಭಾವದಿಂದ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಕುಂಠಿತವಾಗಬಹುದು. ಮನೆಯಲ್ಲಿ ಹಿರಿಯವರ ಸಂತೋಷಕ್ಕಾಗಿ ಧರ್ಮಕರ್ಮಗಳು ನಡೆಯುವುದು. ರಾಜಕೀಯದವರಿಗೆ ಸಿಗಲಿರುವ ಸ್ಥಾನಮಾನಗಳು ತಪ್ಪಿ ಹೋಗುವಂತಹ ಕಂಡುಬರುತ್ತದೆ. ಪ್ರತಿ ಶನಿವಾರ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿದರೆ ಉತ್ತಮ. ಓಂ ನಮೋ ವೆಂಕಟೇಶಾಯ ಅನ್ನುವಂತಹ ಮಂತ್ರ ಪಠನೆಯಿಂದ ಎಲ್ಲ ದೋಷಗಳು ಪರಿಹಾರವಾಗಿ ಈ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಶುಭವಾಗುವುದು. ಸರ್ವೇ ಜನ ಸುಜನೋ ಭವಂತು, ಸರ್ವೇ ಸುಜನಾಃ ಸುಖಿನೋ ಭವಂತು. ಎಲ್ಲರಿಗೆ ಒಳ್ಳೆಯದಾಗಲಿ ಹೇಳಿ ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ.